ಸರ್ಕಾರದ ಕಾಂಗ್ರೆಸ್ ಸಮಾವೇಶ ಫ್ಲಾಪ್. ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿದ ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ಕಾಂಗ್ರೆಸ್ ಸಮಾವೇಶ ಫ್ಲಾಪ್ ಆಯ್ತಾ? ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿದ ಸಿಎಂ ಸಿದ್ದರಾಮಯ್ಯ. ಸಾಧನಾ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳ ದರ್ಶನ. ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಬಾರದ ಜನರು. 3 ಲಕ್ಷ ಜನ ಸೇರಿಸುತ್ತೇವೆ ಎನ್ನುತ್ತಿದ್ದ ಸರ್ಕಾರ 3 ಲಕ್ಷದ ಬದಲು 1 ಲಕ್ಷ ಜನರು ಆಗಮನ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಂತಹ ಸಮಾವೇಶ ಇದು. 3 ಲಕ್ಷ ಆಸನದ ಪೈಕಿ ಅರ್ಧಕ್ಕಿಂತ ಅರ್ಧ ಆಸನಗಳು ಖಾಲಿ. ಸರ್ಕಾರದ ಕಾಂಗ್ರೆಸ್ ಸಮಾವೇಶ ಇದೀಗ ಫ್ಲಾಪ್. ಖಾಲಿ ಕುರ್ಚಿಗಳ ಪ್ರದರ್ಶನ. ಸಿದ್ದರಾಮಯ್ಯ ಅವರ ಭಾಷಣವನ್ನ ಖಾಲಿ ಕುರ್ಚಿಗಳೇ ಕೇಳಿದಂಗಾಯಿತು. 3 ಲಕ್ಷ ಜನ ಬರ್ತಾರೆ ಅನ್ನುವಂಥ ಟಾರ್ಗೆಟ್. ಬಟ್ ಇಲ್ಲಿ 1 ಲಕ್ಷ ಜನ ಸೇರಿದ್ರು ಸಮಾವೇಶದಲ್ಲಿ, ಸಾಧನಾ ಸಮಾವೇಶದಲ್ಲಿ. ಅದರಲ್ಲೂ 1 ಲಕ್ಷದ ಜನ. ಈಗ ಒಂದಿಷ್ಟು ಜನಕ್ಕೆ ಹಕ್ಕುಪತ್ರವನ್ನ ಕೊಡ್ತೀವಿ, ಭೂಮಿಯ ಹಕ್ಕುಪತ್ರವನ್ನ ಕೊಡ್ತೀವಿ ಅಂತಾನೂ ಕೂಡ ಆಹ್ವಾನಗಳನ್ನ ಮಾಡಿದ್ರು ಕಾಂಗ್ರೆಸ್ ಅವರು. ಅದಕ್ಕೆ ಒಂದಿಷ್ಟು ಜನ ಕೂಡ ಬಂದಿತ್ತು. ಬಟ್ ಇದರ ಉಸ್ತುವಾರಿ ಪರಮೇಶ್ವರ್ ಅವರು ವಹಿಸ್ಕೊಂಡಿದ್ರು. 3 ಲಕ್ಷ ಜನ ಸೇರ್ತಾರೆ ಅನ್ನುವಂಥದ್ದಿತ್ತು. ಬಟ್ ಇಲ್ಲಿ 1 ಲಕ್ಷ ಜನ ಸೇರಿದ್ದಾರೆ. ಸೊ ಹಾಗಾಗಿ ಫ್ಲಾಪ್ ಆಗಿದೆ ಅನ್ನುವಂಥದ್ದು ಗಮನಿಸ್ತಾ ಇದ್ದೀವಿ ನಾವು. ಕುರ್ಚಿ ಎಲ್ಲ ಖಾಲಿ. ಜನ ಯಾವ ಕಾರಣಕ್ಕೆ ನಿರಾಕರಿಸಿದ್ದಾರೆ, ಏನು ಮೆಸೇಜನ್ನು ಕೊಟ್ಟಿದ್ದಾರೆ ಇದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಏನು ಮೆಸೇಜನ್ನು ಕೊಟ್ಟಿದ್ದಾರೆ, ಸಾಧನಾ ಸಮಾವೇಶ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ, ಕಾಂಗ್ರೆಸ್ನ ಸಾಧನೆ 3 ವರ್ಷದಲ್ಲಿ, ಅದನ್ನು ಸರ್ಕಾರವೇ ಗಮನಿಸಬೇಕು. ಯಾಕಂದರೆ ಸರ್ಕಾರ ಹೇಳುತ್ತೆ ನಾವು ಬಡವರಿಗೋಸ್ಕರ ಇರುವಂಥ ಸರ್ಕಾರ ನಮ್ಮದು, ಬಡವರಿಗೋಸ್ಕರ. ಬಟ್ ಈಗಿನ ಬೆಲೆ ಏರಿಕೆಗಳು, ಎಲ್ಲದರ ಮೇಲೆ ಬೆಲೆ ಏರಿಕೆ, ಹಾಗಾಗಿ ಏನಾದರೂ ಜನ ಜಿಗುಪ್ಸೆಗೊಂಡಿದ್ದಾರ ಸರ್ಕಾರದ ಮೇಲೆ ಅಂತ. ಕೆಲವೊಂದು ಕ್ಷೇತ್ರದ ಅನುದಾನ ಇಲ್ಲ, ಇವೆಲ್ಲವೂ ಕೂಡ. ಯಾವ ಕಾರಣಕ್ಕೆ ಕುರ್ಚಿ ಖಾಲಿ ಇರುವಂಥದ್ದು ಬೇಕಲ್ವಾ? ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಬೇಕು. ಯಾವ ಕಾರಣಕ್ಕೆ? ಕಾರಣಗಳು ಒತ್ಕೋದಾದ್ರೆ, ಈಗ ಮತದಾರರು, ಪ್ರಜೆಗಳ ಅಭಿಪ್ರಾಯ ಏನಿರುತ್ತೆ, ಜನರಲ್ ಆಗಿ ನಾವು ಮಾತನಾಡೋದಾದ್ರೆ, ರಾಜ್ಯದಲ್ಲಿ ಆಗ್ತಾ ಇರುವಂಥ ಹೆಚ್ಚಾಗಿ ಜನಗಳ ಮೇಲೆ ಪ್ರಭಾವ ಬೀರ್ತಾ ಇರುವಂಥ ವಿಚಾರ ಅಂತಂದ್ರೆ ಬೆಲೆ ಏರಿಕೆಯ ವಿಚಾರ. ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳುತ್ತೆ ಸರ್ಕಾರ. ಗ್ಯಾರಂಟಿಗಳನ್ನು ಕೊಡ್ತಾ ಇದೆ, ಬಟ್ ಒಂದು ಕಡೆ ಕಿತ್ಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ಜನರು ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ. ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಇನ್ನೊಂದು, ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮೈನಸ್ ಪಾಯಿಂಟ್ ಏನು ಅಂತ ಅಂದರೆ ಈ ಕುರ್ಚಿ ಕಾದಾಟ ಇದೆಯಲ್ಲ, ಇದು. ಈ ಕುರ್ಚಿ ಕಾದಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಏನಾಗ್ತಾ ಇದೆ, ಕ್ಷೇತ್ರದ ಅಭಿವೃದ್ಧಿ ಎಲ್ಲಿ ಆಗ್ತಾ ಇದೆ, ಆಯಾ ಕ್ಷೇತ್ರಕ್ಕೆ ಏನು ಅನುದಾನವನ್ನು ಒದಗಿಸಿ ಕೊಡ್ತೀವಿ ಅಂತ ಪ್ರಾಮಿಸಸ್ ಇದ್ವಲ್ವಾ, ಸರ್ಕಾರದ ಪ್ರಾಮಿಸ್ಗಳಿದ್ವಲ್ಲ, ಅವ ಎಷ್ಟರ ಮಟ್ಟಿಗೆ ಸಫಲ ಆಗಿದೆ, ಎಲ್ಲವನ್ನ ಕೂಡ ಜನ ತೀರ್ಮಾನ ಮಾಡ್ತಾರೆ. 2028 ಇನ್ನು 2 ವರ್ಷ ಉಳಿದಿದೆ. ಜನ ನಿರ್ಧಾರ ಮಾಡ್ತಾರೆ. ಗ್ಯಾರಂಟಿಗಳನ್ನೇ ಒಪ್ಕೊಳ್ತಾರಾ ಅಥವಾ ಜನ ತಿರಸ್ಕರಿಸ್ತಾರಾ, ಎಲ್ಲವೂ ಕೂಡ ಜನಗಳ ಮೇಲೆ ಬಿಟ್ಟಿರುವಂಥದ್ದು. ಬಟ್ ಸಾಧನಾ ಸಮಾವೇಶದಲ್ಲಿ ಕುರ್ಚಿಗಳು ಖಾಲಿ. ದೊಡ್ಡ ಬೃಹತ್ ಮಟ್ಟದ ಸಾಧನಾ ಸಮಾವೇಶವನ್ನು ತುಮಕೂರಿನಲ್ಲಿ. ಇನ್ನು ಮತ್ತೊಂದು, ಬಸ್ ಸಾರಿಗೆ ನೌಕರರ ಜಟಾಪಟಿ ಸಹಿತ ಗಮನಿಸಿದ್ವಿ ನಾವು. ಅದು ಕೂಡ ಇತ್ತು. ಅದನ್ನು ಕೂಡ ಕಾನೂನಾತ್ಮಕವಾಗಿ ಏನೇನೋ ಮಾಡಿ ಅದಕ್ಕೂ ಕೂಡ ಸರ್ಕಾರ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತು. ಅದಕ್ಕೆ ಸಕ್ಸಸ್ ಸಹಿತ ಆಗಿದೆ. ಬಟ್ ಅದನ್ನು ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್.